ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನೋಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಮಾನ್ಯ ಕೇಳುಗರೆ, ಇದು 90.8 FM ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ನಾನು ಎಸ್.ಎನ್. ಮೇಘನಾರಾವ್, ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ. ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿ.ಎಸ್. ಗಣೇಶ್ ರವರು. ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು, ಮೈಸೂರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ತಮಗೂ ಕೂಡ ಸ್ವಾಗತ. ಕಳೆದ ಬಾರಿ ನಾವು ತ್ರೇತಾಯುಗದ ಮಹಾಸಾಧ್ವಿ ಮಾತೆ ಸೀತಾದೇವಿಯ ಪರಿಚಯವನ್ನ ಮಾಡ್ಕೊಂಡಿದ್ವಿ. ಹಾಗೆ ಈ ಬಾರಿ ಇನ್ಯಾವ ಮಹಾಸಾಧ್ವಿಯ ಪರಿಚಯವನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಲಿದ್ದೀರಿ? ಈ ಬಾರಿ ಸನಾತನ ಸಂಸ್ಕೃತಿಯ 2 ಮೇರು ಗ್ರಂಥಗಳೆಂದರೆ ರಾಮಾಯಣ ಹಾಗೂ ಮಹಾಭಾರತ. ಮಹಾಭಾರತ ಕಾವ್ಯದಲ್ಲಿ ಪ್ರೀತಿ, ಗೌರವ, ಸಾಹಸ, ಜಾಡ್ಮೆ, ಭಕ್ತಿ, ನೈತಿಕತೆ ಮುಂತಾದ ಒಳ್ಳೆಯ ಕಾರಣದೊಂದಿಗೆ ದ್ವೇಷ, ಅಸೂಯೆ, ಅನ್ಯಾಯ, ವಿಶ್ವಾಸಘಾತಕತೆಯನ್ನು ಕೂಡ ಕಾಣಬಹುದು. ಈ ಕಾವ್ಯಗಳಲ್ಲಿ ಬರುವ ಮಹಾಸಾಧ್ವಿಗಳ ಪರಿಚಯದ ಆಶಯ ನನ್ನದು. ಅಂತೆಯೇ ಇಂದು ಮಹಾಭಾರತದ ಕೇಂದ್ರಬಿಂದು ಎಂದೇ ಹೇಳಬಹುದಾದ ದ್ರೌಪದಿಯನ್ನು ನಮ್ಮ ಕೇಳುಗರಿಗೆ ಪರಿಚಯಿಸೋಣ. ದ್ರೌಪದಿ ಅಥವಾ ಪಾಂಚಾಲಿ ಎಂದೇ ಅನ್ವರ್ಥ ನಾಮಗಳಿಂದ ಪರಿಚಯ ಮಾಡ್ಕೊಳ್ತಿದ್ದೀರಿ ಅಲ್ವಾ? ಹೌದು. ಹಾಗಾದ್ರೆ ದ್ರೌಪದಿಯ ಬಾಲ್ಯದೊಂದಿಗೆ ಇಂದಿನ ಸಂದರ್ಶನ ಪ್ರಾರಂಭ ಮಾಡಬಹುದಾ? ಖಂಡಿತ. ಪಾಂಚಾಲ ದೇಶದ ರಾಜ ದೃಪದ ಹಾಗೂ ಪ್ರಿಷತಿಯ ಮಗಳು ದೃಷ್ಟದ್ಯುಮ್ನ, ದ್ರೌಪದಿ ಒಟ್ಟಾಗಿ ಜನಿಸಿದವರು. ದ್ರೌಪದಿಯ ಇನ್ನಿತರ ಹೆಸರುಗಳನ್ನ ತಿಳಿಸ್ಕೊಡ್ತೀರಾ? ದೃಪದನ ಮಗಳಾದುದರಿಂದ ಇವಳನ್ನು ದ್ರೌಪದಿ ಎಂದು ಕರೆದರು. ಇವಳು ಪಾಂಚಾಲದ ರಾಜಕುಮಾರಿಯಾದುದರಿಂದ ಪಾಂಚಾಲಿ. ಕೃಷ್ಣವರ್ಣದವಳಾದುದರಿಂದ ಇವಳು ಕೃಷ್ಣ. ಅಗ್ನಿಯಿಂದ ಜನಿಸಿದ್ದರಿಂದ ಅಗ್ನೇಯಿ. ಎಂದಿಗೂ ವಯಸ್ಸಾಗದ ಶಕ್ತಿಯನ್ನು ಹೊಂದಿದವಳಾದುದರಿಂದ ನಿತ್ಯಾಯುವಾಣಿ. ಹೂಮಾಲೆ ಕಟ್ಟುವವಳಾದುದರಿಂದ ಮಾಲಿನಿ. ಪರಿಣತ ಸೇವಕಿಯಾದುದರಿಂದ ಸೈರಂಧ್ರಿ. ಇವಳು ಅಯೋನಿಜೆ, ಅಂದರೆ ಯಜ್ಞ ವೇದಿಕೆಯಿಂದ ಉತ್ಪತ್ತಿಯಾದವಳು. ಹಾಗಾಗಿ ಯಜ್ಞಸೇನಿ ಎಂದು ಕರೆಯಲಾಗಿದೆ. ಪಂಚ ಕನ್ಯೆಯರಲ್ಲಿ ಒಬ್ಬಳು ಇವಳು. ದ್ರೌಪದಿಯ ಜನನದ ಬಗ್ಗೆ ಇರುವ ವಿಶಿಷ್ಟ ಮಾಹಿತಿಯನ್ನ ಹಂಚಿಕೊಳ್ಳಬಹುದಾ? ಇವಳು ಯಜ್ಞ ವೇದಿಕೆಯಿಂದ ಹೊರಬಂದವಳು. ಈಕೆ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಯನ್ನೇ ತರುತ್ತಾಳೆ ಎಂದು ಅಶರೀರವಾಣಿ ನುಡಿದಿತ್ತು. ಇದು ಮಹಾಭಾರತ ಯುದ್ಧಕ್ಕೆ ನಾಂದಿ ಎಂದು ಭಾವಿಸಬಹುದು. ಇವಳ ಜನನ ಸಮಯದಲ್ಲಿ ಇವಳ ಶರೀರದಿಂದ ಆಗತಾನೇ ಅರಳಿದ ಕಮಲದಂತಹ ಸುವಾಸನೆ ಹೊರಟು 1-2 ಮೈಲಿಗಳಷ್ಟು ದೂರದವರೆಗೂ ಹರಡಿತ್ತು. ಒಂದು ಅಶರೀರವಾಣಿ ನುಡಿಯಿತಂತೆ, ದೇವತೆಗಳ ಕಾರ್ಯವನ್ನು ಸಫಲಗೊಳಿಸುವುದಕ್ಕಾಗಿ ಕ್ಷತ್ರಿಯರ ಸಂಹಾರದ ಉದ್ದೇಶದಿಂದ ಈ ರಮಣೀರತ್ನದ ಜನನ ಎಂದು. ಅಂದರೆ ಇವಳ ಜನನ ಸಮಯದಲ್ಲಿಯೇ ಮುಂದೆ ಆಗುವ ಯುದ್ಧದ ಸೂಚನೆ ಇತ್ತು ಅಂತ ಆಯ್ತು. ಹೌದು. ಕೆಲವು ಮಹಾಮಹಿಮರ ಜನನ ಸಮಯದಲ್ಲಿಯೇ ಅವರ ಜನನದ ಉದ್ದೇಶ ತಿಳಿಯುತ್ತದೆ. ಅಂತೆಯೇ ದ್ರೌಪದಿಯ ಜನನ ಸಮಯದಲ್ಲಾದುದು.
ಮತ್ತೊಂದು ವಿಶೇಷವೆಂದರೆ ಇವಳು ಯಜ್ಞವೇದಿಯಿಂದ ಹೊರಬರುವಾಗಲೇ ವಯಸ್ಕ ಸ್ತ್ರೀಯಳಂತೆ ಬಂದವಳು, ಶಿಶುವಾಗಿ ಅಲ್ಲ ಎಂಬುದನ್ನು ನಾವು ಮರೆಯಬಾರದು. ದ್ರೌಪದಿಯ ಬಗ್ಗೆ ಇನ್ನಷ್ಟು ವಿವರಗಳನ್ನ ನೀಡ್ತೀರಾ? ದ್ರೌಪದಿ ಅತ್ಯಂತ ಧೈರ್ಯಶಾಲಿಯಾದವಳು, ಶಿಕ್ಷಣದಲ್ಲಿ ಪಾಂಡಿತ್ಯ ಪಡೆದವಳು, ಪರಿಪೂರ್ಣ ಸೌಂದರ್ಯವತಿ. ಈಕೆಯಲ್ಲಿ ಯೌವನ ಹಾಗೂ ಜಾಣ್ಮೆ ಎರಡೂ ತುಂಬಿತ್ತು. ಇವಳ ಕಣ್ಣುಗಳನ್ನು ಕಮಲದ ಎಸಳುಗಳಂತೆ ಎಂದು ಕವಿಗಳು ವರ್ಣಿಸಿದ್ದಾರೆ. ಅಂದಿನ ದಿನದಲ್ಲಿ ಭೂಲೋಕದ ಸುಂದರಿ ಇವಳು ಎಂಬುದು ಎಲ್ಲರ ಅಭಿಪ್ರಾಯ. ಸೀತಾ ಸ್ವಯಂವರದಲ್ಲಿಯೇ ಪತಿಯಾಗುವವನ ಶೌರ್ಯದ ಪರೀಕ್ಷೆ ಇತ್ತು. ಹಾಗೆ ದ್ರೌಪದಿಯ ಸ್ವಯಂವರಕ್ಕೆ ಸಿದ್ಧವಾದ ಸಂದರ್ಭದಲ್ಲಿ ನಡೆದ ಪರೀಕ್ಷೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಇಲ್ಲಿಯೂ ಕೂಡ ರಾಜ ಮಹಾರಾಜರು ದ್ರೌಪದಿಯನ್ನು ವರೆಸಲೆಂಬ ಆಶಯದಿಂದ ಆಗಮಿಸಿದ್ದರು. ಇವರುಗಳಲ್ಲಿ ಕರ್ಣನೂ ಒಬ್ಬ. ಆದರೆ ದ್ರೌಪದಿಯು ಕರ್ಣನನ್ನು ಸ್ವಯಂವರದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುವುದಿಲ್ಲ. ಅದಕ್ಕೆ ಕಾರಣ ಇವನು ರಾಜನಲ್ಲ ಎಂದು. ಆದರೆ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ ಎಂಬ ಮಾಹಿತಿ ಎಲ್ಲ ಕಡೆ ಇತ್ತು. ಹಾಗಾಗಿ ಬ್ರಾಹ್ಮಣ ವೇಷದಲ್ಲಿ ಆಗಮಿಸಿದ್ದರು ಪಾಂಡವರು. ಆದರೆ ಶ್ರೀಕೃಷ್ಣ ಇವರನ್ನು ಗುರುತಿಸಿದ್ದನು. ಇಲ್ಲಿ ಎಣ್ಣೆಯ ಬಾಣಲಿಯಲ್ಲಿ ಚಿತ್ರವನ್ನು ನೋಡುತ್ತಾ ಮೀನಿನ ಕಣ್ಣಿಗೆ ಬಾಣ ಹೂಡುವ ಸ್ಪರ್ಧೆ ಇತ್ತು. ಹಲವು ರಾಜ ಮಹಾರಾಜರು ಯಶಸ್ವಿಯಾಗಲಿಲ್ಲ. ಅಂತಿಮವಾಗಿ ಬ್ರಾಹ್ಮಣನ ವೇಷದಲ್ಲಿದ್ದ ಅರ್ಜುನನು ಮೀನಿನ ಕಣ್ಣಿಗೆ ಗುರಿಯನ್ನು ಇಟ್ಟು ಜಯಶಾಲಿಯಾದನು. ಅಂತೆಯೇ ದ್ರೌಪದಿ ಇವನಿಗೆ ಪುಷ್ಪಮಾಲೆ ತೊಡಿಸಿದಳು. ದ್ರೌಪದಿಯ ಸ್ವಯಂವರದ ನಂತರ ನಡೆದ ಘಟನೆಯ ಬಗ್ಗೆ ವಿವರಿಸಬಹುದಾ? ಸ್ವಯಂವರದ ನಂತರ ಪಾಂಡವರು ದ್ರೌಪದಿಯೊಂದಿಗೆ ತಮ್ಮ ಮನೆಗೆ ಹೊರಟರು. ಮನೆಯ ಹೊರಗಿನಿಂದ ಭೀಮನು ಮಾತೆ ಕುಂತಿಯನ್ನು ಕುರಿತು, ಅಮ್ಮ, ಇಂದು ವಿಶೇಷ ಭಿಕ್ಷೆಯನ್ನು ತಂದಿದ್ದೇವೆ, ನೋಡಲು ಬಾ ಎಂದು ಕರೆಯುತ್ತಾರೆ. ಆದರೆ ಎಂದಿನಂತೆ ಅವಳು ಹೊರಗೆ ಬರದೆ ಇಂದಿನ ಭಿಕ್ಷೆಯನ್ನು 5 ಸಮವಾಗಿ ಹಂಚಿಕೊಳ್ಳಿ ಎಂದು ಹೇಳಿಬಿಡುತ್ತಾಳೆ. ಅನಂತರ ದ್ರೌಪದಿಯ ಆಗಮನವನ್ನು ಕಂಡು ನಾಚಿಕೆ, ಮುಜುಗರ, ಗೊಂದಲದಿಂದ ಕೂಡುತ್ತಾಳೆ. ದ್ರೌಪದಿ ಈ ರೀತಿ 5 ಮಂದಿಯನ್ನ ಪತಿಯನ್ನಾಗಿ ಪಡೆಯಬೇಕಾದ ಪರಿಸ್ಥಿತಿಗೆ ಯಾವುದಾದ್ರೂ ಹಿನ್ನೆಲೆ ಇರಲೇಬೇಕು ಅಲ್ವಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಅನಿಸಿಕೆ ಕೂಡ ನಿಜ. ಪೂರ್ವ ಜನ್ಮದಲ್ಲಿ ಇವಳು ನಳೆಯಾನಿಯಾಗಿ ಜನಿಸಿ ಮೌದ್ಗಲ್ಯ ಎಂಬುವನನ್ನು ವರಿಸಿದ್ದಳು. ಅವರಿಬ್ಬರು ಅನ್ಯೋನ್ಯ ದಾಂಪತ್ಯ ಜೀವನ ನಡೆಸಿದ್ದರು. ಆದರೆ ಆ ಸಮಯದಲ್ಲಿ ಇವಳು 5 ರೀತಿಯ ಆಶಯವನ್ನು ಇಟ್ಟುಕೊಂಡಿದ್ದಳು. ಆದರೆ ಪತಿ ಮೌದ್ಗಲ್ಯನ ಅಕಾಲ ಮರಣ ಉಂಟಾಗುತ್ತದೆ ಎಂದು ಒಂದು ಘಟನೆ ತಿಳಿಸುತ್ತದೆ. ಇನ್ನೊಂದು ರೀತಿಯಲ್ಲಿ ಪೂರ್ವ ಜನ್ಮದಲ್ಲಿ ಇವಳು ಶಿವನನ್ನು ಪ್ರಾರ್ಥಿಸಿ ವರವನ್ನು ಕೇಳಿದಳು. ಅದರಂತೆ ಇವಳು ವಿವಾಹವಾಗುವವನು ಸತ್ಯವನ್ನು ಹೇಳುವವನಾಗಬೇಕು, ಶಕ್ತಿಶಾಲಿಯಾಗಿರಬೇಕು, ಬಲಶಾಲಿಯಾಗಿರಬೇಕು, ಕುಶಲಮತಿಯುಳ್ಳವನಾಗಿರಬೇಕು ಹಾಗೂ ಸುಂದರನಾಗಿರಬೇಕು ಎಂದು. ಆದರೆ ಈ 5 ಗುಣಗಳು ಒಬ್ಬನಲ್ಲಿ ಇರಲು ಸಾಧ್ಯವಿಲ್ಲವಾದುದರಿಂದ ಈ ಜನ್ಮದಲ್ಲಿ 5 ಗುಣಗಳಿರುವ 5ರನ್ನು ವಿವಾಹವಾಗುವ ಪರಿಸ್ಥಿತಿ ಬಂದಿತು ಎಂದು ಹಿರಿಯರು ಹೇಳುತ್ತಾರೆ. ದ್ರೌಪದಿಯ ಬಗ್ಗೆ ತಿಳ್ಕೊಳಕ್ ಹೋದಾಗ ಅವಳು 3 ಸಂದರ್ಭದಲ್ಲಿ ಅವಮಾನಿತಳಾದಳು ಎಂದು ಗೊತ್ತಾಗುತ್ತೆ. ಇದರ ಬಗ್ಗೆ ನಿಮಗೇನಾರ ಮಾಹಿತಿ ಇದೆಯಾ? ಅದ್ರ ಬಗ್ಗೆ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಬಹುದಾ? ದ್ರೌಪದಿ ಎದುರಿಸಿದ ಸವಾಲುಗಳು ಕೌರವರ ಸಭೆಯಲ್ಲಿ ಜರುಗಿದ ವಸ್ತ್ರಾಪಹರಣ, ವನವಾಸದ ಸಮಯದಲ್ಲಿ ಜಯದ್ರಥನಿಂದ ಆದ ಅವಮಾನ ಹಾಗೂ ರಾಜಸಭೆಯಲ್ಲಿ ಕೀಚಕನಿಂದುಂಟಾದ ಅಪಮಾನ. ಪ್ರಮುಖವಾಗಿರುವ ವಸ್ತ್ರಾಪಹರಣ ಸಂದರ್ಭದಲ್ಲಿ ಜರುಗಿದ ಘಟನೆಯ ಬಗ್ಗೆ ತಿಳಿಸ್ಕೊಡ್ತೀರಾ? ಎಲ್ಲರಿಗೂ ತಿಳಿದಿರುವಂತೆ ಕೌರವರು ಹಾಗೂ ಪಾಂಡವರ ನಡುವೆ ಪಗಡೆಯಾಟ ನಡೆಯಿತು. ಇದಕ್ಕೆ ದುರ್ಯೋಧನನ ಸೋದರ ಮಾವ ಶಕುನಿಯ ಕುತಂತ್ರ ಕಾರಣ ಎಂದು ಎಲ್ಲರೂ ಬಲ್ಲರು. ಇದರಲ್ಲಿ ಧರ್ಮರಾಜನಾದಿಯಾಗಿ ಎಲ್ಲರೂ ಸೋತು ತಮ್ಮ ಎಲ್ಲ ಆಸ್ತಿಯನ್ನು ಅಂತಿಮವಾಗಿ ತಮ್ಮನ್ನು ಒಪ್ಪಿಸಿಕೊಳ್ಳುವ ಪರಿಸ್ಥಿತಿ ಉಂಟಾಗುತ್ತದೆ. ಅಂತಿಮವಾಗಿ ದ್ರೌಪದಿಯನ್ನು ಕೂಡ ಒಪ್ಪಿಸುತ್ತಾರೆ. ಇದನ್ನು ಆಕೆ ವಿರೋಧಿಸುತ್ತಾಳೆ. ಆದರೆ ಕೌರವರ ಕುಯುಕ್ತಿಯ ಕಾರಣ ದುಶ್ಯಾಸನ ಇವಳ ಸೀರೆಯನ್ನು ಸೆಳೆಯುವುದು, ಅರಮನೆಯಲ್ಲಿದ್ದವರು ಎಲ್ಲರೂ ಮೌನ ಪ್ರೇಕ್ಷಕರಾಗಿದ್ದುದು ಎಲ್ಲರಿಗೂ ತಿಳಿದಿರುವಂತವೇ. ಅಂತಿಮವಾಗಿ ತನ್ನ ಅಣ್ಣನಂತೆ ಪ್ರೀತಿ ಗೌರವದಿಂದ ಕಾಣುತ್ತಿದ್ದ ಶ್ರೀಕೃಷ್ಣನ ಮೊರೆ ಹೋಗುತ್ತಾಳೆ. ಅವಳು ಶ್ರೀಕೃಷ್ಣನನ್ನು ಕುರಿತು, ಕೃಷ್ಣ ಕೃಷ್ಣ,
ಮಹಾಯೋಗಿನ್ ವಿಶ್ವಾತ್ಮನ್ ವಿಶ್ವಭಾವನ ಪ್ರಪನ್ನಾಂ ಪಾಹಿ ಗೋವಿಂದ ಕುರುಮಧ್ಯೆ ವಸೇದಿತಿಂ ಎಂದು ಪ್ರಾರ್ಥಿಸುತ್ತಾಳೆ. ಅಂತೆಯೇ ಶ್ರೀಕೃಷ್ಣ ತನ್ನ ತಂಗಿಯ ಮಾನವನ್ನು ಸೀರೆಯು ಅಕ್ಷಯವಾಗುವಂತೆ ಮಾಡುವ ಮೂಲಕ ಕಾಪಾಡುತ್ತಾನೆ. ಇದರಿಂದ ದ್ರೌಪದಿಯ ಪಾತಿವ್ರತ್ಯ ವ್ರತದ ಮಹಿಮೆ ಹಾಗೂ ಭಗವಂತನಲ್ಲಿ ನಂಬಿಕೆ ಇಟ್ಟರೆ ಕೆಡುಕಿಲ್ಲ ಎಂಬ ಅಂಶ ತಿಳಿಯುತ್ತದೆ. ಆ ಸಂದರ್ಭದಲ್ಲಿ ದ್ರೌಪದಿ ಕ್ರೋಧದಿಂದ ಶಪಥವನ್ನ ಮಾಡ್ತಾಳೆ ಅಂತ ತಿಳಿದಿದೆ ನಮಗೆ. ಆ ಶಪಥ ಏನು? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸ್ಕೊಡ್ತೀರಾ? ಅವಳ ಸೀರೆಯ ಸೆರಗಿಗೆ ಕೈ ಚಾಚಿದ ದುಶ್ಯಾಸನನ ರಕ್ತದಿಂದ ತನ್ನ ಕೂದಲನ್ನು ತೊಳೆಯುವ ತನಕ ತಾನು ಕೂದಲು ಬಾಚಿಕೊಳ್ಳುವುದಿಲ್ಲ ಮತ್ತು ಎಣ್ಣೆ ಹಚ್ಚಿಕೊಳ್ಳುವುದಿಲ್ಲ ಎಂದು ಶಪಥ ಮಾಡುತ್ತಾಳೆ. ಇದನ್ನು ಕೇಳಿದ ಧೃತರಾಷ್ಟ್ರನಿಗೆ ಭಯ ಉಂಟಾಗುತ್ತದೆ. ಆಗ ದ್ರೌಪದಿಯನ್ನು ಸಮಾಧಾನ ಪಡಿಸುತ್ತಾನೆ ಹಾಗೂ ಪಾಂಡವರನ್ನು ಬಂಧನದಿಂದ ಮುಕ್ತಿ ಮಾಡುವುದಾಗಿ ಹೇಳುತ್ತಾನೆ. ಆದರೂ ದ್ರೌಪದಿ ತನ್ನ ಶಪಥವನ್ನು ಮುಂದುವರಿಸುತ್ತಾಳೆ. ಅಂತಿಮವಾಗಿ ಮಹಾಭಾರತ ಯುದ್ಧದಲ್ಲಿ ಭೀಮನು ದುಶ್ಯಾಸನನನ್ನು ಕೊಂದು ಆತನ ರಕ್ತವನ್ನು ದ್ರೌಪದಿಗೆ ನೀಡುತ್ತಾನೆ. ಅವಳು ತನ್ನ ಶಪಥದಂತೆ ಅವನ ರಕ್ತವನ್ನು ತನ್ನ ಕೂದಲಿಗೆ ಹಚ್ಚಿಕೊಂಡು ನಂತರ ತೊಳೆದು ಕೂದಲನ್ನು ಬಾಚಿಕೊಳ್ಳುತ್ತಾಳೆ ಹಾಗೂ ತನ್ನ ಶಪಥವನ್ನು ಪೂರೈಸಿಕೊಳ್ಳುತ್ತಾಳೆ. ಪಾಂಡವರು ಹಾಗೂ ಕೌರವರ ನಡುವೆ ನಡೆಯುತ್ತಿದ್ದ ಸಂಧಾನದ ಮಾತುಗಳ ನಡುವೆ ದ್ರೌಪದಿ ತನ್ನ ಸೋದರ ಶ್ರೀಕೃಷ್ಣನಿಗೆ ಹೇಳಿದ ಮಾತುಗಳ ಬಗ್ಗೆ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಬಹುದಾ? ಅವಳು ಹೇಳಿದ ಮಾತುಗಳು ಸಮಯೋಚಿತ, ಅರ್ಥಪೂರ್ಣ ಹಾಗೂ ಅವಳ ವ್ಯಕ್ತಿತ್ವದ ಸಂಪೂರ್ಣ ಪರಿಚಯವಾಗುತ್ತದೆ. ಅವಳು ತನ್ನ ಉದ್ದುದಾದ ಕೇಶ ರಾಶಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಕೇಶವನಿಗೆ, ಹೇ ಕೃಷ್ಣ, ನೀನು ಸಂಧಿ ಮಾಡಲು ಹೋಗುತ್ತಿರುವೆ, ಅದೇನೋ ಸರಿ, ಆದರೆ ನೀನು ನನ್ನ ಈ ಕೂದಲುಗಳನ್ನು ಮರೆತು ಬಿಡಬೇಡ. ಮುಂದುವರಿದು ಪಾಂಡವರಿಗೆ ಯುದ್ಧ ಮಾಡಲು ಇಚ್ಛೆ ಇರದಿದ್ದರೆ ನನ್ನದೇನೂ ಅಭ್ಯಂತರವಿಲ್ಲ. ನನ್ನ ಮಹಾರಥಿ ಪುತ್ರರ ಸಹಿತ ನನ್ನ ವೃದ್ಧ ತಂದೆಯು ಕೌರವರೊಡನೆ ಯುದ್ಧ ಮಾಡುವರು ಹಾಗೂ ಅಭಿಮನ್ಯುವಿನ ಸಹಿತ ನನ್ನ 5 ಬಲಶಾಲಿ ಪುತ್ರರು ಅವರೊಡನೆ ಯುದ್ಧ ಮಾಡುವರು ಎಂದು ಹೇಳುತ್ತಾಳೆ. ದ್ರೌಪದಿ ಹಾಗೂ ಅಕ್ಷಯ ಪಾತ್ರೆಯ ಘಟನೆ ಬಗ್ಗೆ ವಿವರಿಸ್ತೀರಾ? ಪಾಂಡವರು 12 ವರ್ಷ ವನವಾಸದ ಸಂದರ್ಭದಲ್ಲಿ ಅವರು ಕಾಮ್ಯಕ ವನದಲ್ಲಿದ್ದರು. ಇವರಿಗೆ ಕಿರುಕುಳ ಕೊಡುವುದರಲ್ಲಿಯೇ ತೃಪ್ತನಾಗಿದ್ದ ದುರ್ಯೋಧನನ ಹೇಳಿಕೆಯಂತೆ ದೂರ್ವಾಸ ಮುನಿಗಳು ಹಾಗೂ ಅವರ 10,000 ಶಿಷ್ಯರು ಪಾಂಡವರು ಇರುವ ಸ್ಥಳಕ್ಕೆ ಆಗಮಿಸುತ್ತಾರೆ. ಅತಿಥಿ ಸೇವೆ ಸತ್ಕಾರದಲ್ಲಿ ಖ್ಯಾತನಾದ ಧರ್ಮರಾಜನು ಇವರನ್ನು ಶ್ರದ್ಧಾಭಕ್ತಿಯಿಂದ ಸ್ವಾಗತಿಸುತ್ತಾನೆ. ಅವರುಗಳು ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸಿ ಬರಬೇಕೆಂದು ಕೋರುತ್ತಾನೆ. ಅವರು ತಮ್ಮ ನಿತ್ಯ ಕರ್ಮ ಮುಗಿಸಲು ತೆರಳುತ್ತಾರೆ. ಆದರೆ ಅತಿಥಿಗಳು ಬಂದ ಸಮಯದಲ್ಲಿ ಇವರುಗಳೆಲ್ಲರ ಭೋಜನ ಮುಗಿದಿತ್ತು. ಈ ಸಂದರ್ಭದಲ್ಲಿ ದ್ರೌಪದಿ ಹಾಗೂ ಪಾಂಡವರು ಇಕ್ಕಟ್ಟಿಗೆ ಸಿಲುಕುತ್ತಾರೆ. ಸೂರ್ಯದೇವನ ವರವಾಗಿ ಇವರು ಅಕ್ಷಯ ಪಾತ್ರೆಯನ್ನು ಪಡೆದಿದ್ದರು. ಅದರಲ್ಲಿ ಮಾಡಿದ ಸ್ವಲ್ಪ ಅಡಿಗೆಯು ಅಕ್ಷಯವಾಗುತ್ತಿತ್ತು. ಆದರೆ ಅದಕ್ಕೆ ಒಂದು ನಿಯಮವಿತ್ತು. ಅದೆಂದರೆ ಒಮ್ಮೆ ದ್ರೌಪದಿಯು ಭೋಜನ ಮುಗಿಸಿದಲ್ಲಿ ಅದರಲ್ಲಿ ಅಕ್ಷಯವಾಗುವ ಶಕ್ತಿ ಇರಲಿಲ್ಲ. ಇನ್ನು ಏನೇ ಇದ್ದರೂ ಮಾರನೆಯ ದಿನವೇ. ನಮಗೆ ತಿಳಿದಂತೆ ದೂರ್ವಾಸ ಮುನಿಗಳು ಮಹಾಕೋಪಿಷ್ಠರು. ಹಾಗಾಗಿ ಇವರು ನಮಗೆ ಶಾಪ ನೀಡುವುದು ಖಚಿತ ಎಂದು ಎಲ್ಲರೂ ಭಾವಿಸಿ ಭಯಭೀತರಾದರು. ಇಂತಹ ಪರಿಸ್ಥಿತಿಯಲ್ಲಿ ದ್ರೌಪದಿಗೆ ಮತ್ತೊಮ್ಮೆ ಆಪದ್ಬಾಂಧವ ಸೋದರ ಕೃಷ್ಣನ ನೆನಪಾಯಿತು. ಅವಳು ಶ್ರೀಕೃಷ್ಣನನ್ನು ಕೃಷ್ಣ ಕೃಷ್ಣ ಮಹಾಬಾಹೋ ದೇವಕಿ ನಂದನಾವ್ಯಯ ವಾಸುದೇವ ಜಗನ್ನಾಥ ಪ್ರಣತಾರ್ತಿ ವಿನಾಶನ ಮುಂತಾಗಿ ಪ್ರಾರ್ಥಿಸಿದಳು. ಅವಳ ಪ್ರಾರ್ಥನೆಗೆ ಮೆಚ್ಚಿ ಶ್ರೀಕೃಷ್ಣನು ಕೂಡ ದ್ರೌಪದಿಗೆ ಸಣ್ಣ ಪರೀಕ್ಷೆಯನ್ನು ಮಾಡುತ್ತಾನೆ. ಸೋದರಿ, ನನಗೆ ತುಂಬಾ ಹಸಿವಾಗಿದೆ. ಬಲು ದೂರದಿಂದ ಸೋತು ಸೊರಗಿ ಬಂದಿದ್ದೇನೆ. ಮೊದಲು ನನಗೆ ತಿನ್ನಲು ಏನನ್ನಾದರೂ ಕೊಡು, ಆಮೇಲೆ ನಿನ್ನ ಮಾತು ಎಂದು. ಪ್ರಭು, ನಾನು ಈಗ ತಾನೇ ಊಟ ಮುಗಿಸಿದ್ದೇನೆ. ಅಕ್ಷಯ ಪಾತ್ರೆಯಲ್ಲಿ ಕೊಡಲು ಏನೂ ಇಲ್ಲ ಎಂದು ತನ್ನ ಗೋಳನ್ನು ಹೇಳುತ್ತಾಳೆ. ಅದಕ್ಕೆ ನೀನು ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬಾ ಎನ್ನುತ್ತಾನೆ ಕೃಷ್ಣ. ಆ ಪಾತ್ರೆಯ ಒಂದು ಭಾಗದಲ್ಲಿ ಸೊಪ್ಪಿನ ಎಲೆ ಅಂಟಿಕೊಂಡಿರುತ್ತದೆ. ಅದನ್ನೇ ಬಾಯಿಯಲ್ಲಿ ಹಾಕಿಕೊಂಡು ಜಗತ್ತಿನ ಯಜ್ಞಭೋಕ್ತ ಪರಮೇಶ್ವರ ತೃಪ್ತನಾಗಲಿ ಎಂದು ಕೃಷ್ಣನು ಹೇಳುತ್ತಾನೆ. ಅನಂತರ ಸಹದೇವನಿಗೆ ಆಗಮಿಸಿರುವ ದೂರ್ವಾಸ ಮುನಿಗಳು ಭೋಜನಕ್ಕೆ ಆಗಮಿಸುವಂತೆ ಬರಹೇಳಿ ಎಂದು ಕಳುಹಿಸುತ್ತಾನೆ. ಆದರೆ ಅಲ್ಲಿ ಎಲ್ಲರಿಗೂ ಹೊಟ್ಟೆ ತುಂಬಿರುವಂತೆ ಭಾಸವಾಗಿ
ತಾವುಗಳು ಮುಂದಿನ ಪ್ರಯಾಣಕ್ಕೆ ಹೊರಡುತ್ತಿದ್ದೇವೆ ಎಂದು ಹೇಳುತ್ತಾರೆ. ಇಂದಿಗೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ರಾತ್ರಿ ಊಟ ಮುಗಿಸುವ ಮೊದಲು ಒಂದು ತುತ್ತು ಅನ್ನವನ್ನು ಇಡುವ ಪದ್ಧತಿ ಜಾರಿಯಲ್ಲಿದೆ. ದ್ರೌಪದಿ ಬಹುಮುಖ ಪ್ರತಿಭೆ ಉಳ್ಳವಳು ಅಂತ ನಾವು ಕೇಳಿದ್ವಿ. ಇದರ ಬಗ್ಗೆ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಬಹುದಾ? ಹೌದು, ಬಹುಮುಖ ಪ್ರತಿಭೆಯಿಂದ ಕೂಡಿದ್ದವಳು ದ್ರೌಪದಿ. ಅವಳು ತನ್ನ ಪತಿಯರ ಸೇವೆ, ಅತ್ತೆ ಕುಂತಿಯ ಸೇವೆಗಾಗಿ ಎಲ್ಲರಿಗಿಂತ ಮೊದಲು ಎದ್ದು ಸೇವೆಯಲ್ಲಿ ತೊಡಗುತ್ತಿದ್ದಳು. ಇಂದ್ರಪ್ರಸ್ಥದಲ್ಲಿದ್ದ ದಾಸ ದಾಸಿಯರ, ಆನೆ ಕುದುರೆಗಳ ಲೆಕ್ಕಾಚಾರವನ್ನು ಇವಳೇನು ನೋಡಿಕೊಳ್ಳುತ್ತಿದ್ದಳು. ಅರಮನೆಯ ಖರ್ಚು ವೆಚ್ಚವನ್ನು ನೋಡಿಕೊಳ್ಳುತ್ತಿದ್ದಳು. ಅತಿಥಿ ಸತ್ಕಾರಕ್ಕೆ ಬೇಕಾದ ವ್ಯವಸ್ಥೆ ಮಾಡುತ್ತಿದ್ದಳು. ರುಚಿಯಾದ ಅಡಿಗೆ ತಯಾರಿಸುವುದು, ಎಲ್ಲರಿಗೂ ಪ್ರೀತಿಯಿಂದ ಬಡಿಸುವುದು, ಕುಟುಂಬ ಸಂಬಂಧವಾದ ಭಿಕ್ಷೆ ನೀಡುವುದು, ಪೂಜೆ, ಹಬ್ಬದ ಆಚರಣೆ, ಶ್ರಾದ್ದ ಸಂಬಂಧ ಕಾರ್ಯಗಳು, ಧರ್ಮವಿಹಿತ ಕಾರ್ಯಗಳನ್ನು ಎಚ್ಚರಿಕೆಯಿಂದ, ವಿನಯದಿಂದ, ಸಂತೋಷದಿಂದ ಮಾಡುತ್ತಿದ್ದಳು. ಎಲ್ಲದಕ್ಕೂ ಮಿಗಿಲಾಗಿ ಎಲ್ಲರಿಗಿಂತ ಮೊದಲು ಹೇಳುವುದು ಹಾಗೂ ಎಲ್ಲರೂ ವಿಶ್ರಾಂತಿಗೆ ಹೋದ ನಂತರ ತಾನು ವಿಶ್ರಾಂತಿಯನ್ನು ಮಾಡುತ್ತಿದ್ದಳು. ಆದುದರಿಂದಲೇ ಇವಳಲ್ಲಿ ಕ್ಷತ್ರಿಯೋಚಿತ ತೇಜಸ್ಸು ಹಾಗೂ ಭಕ್ತೋಚಿತ ಕ್ಷಮೆ ಎರಡರ ಅಭೂತಪೂರ್ವ ಸಮ್ಮಿಶ್ರವಾಗಿತ್ತು. ಈಕೆ ಬುದ್ಧಿವಂತೆ ಮತ್ತು ವಿದುಷಿಯೂ ಆಗಿದ್ದಳು, ತ್ಯಾಗಮಯಿಯಾಗಿದ್ದಳು. ಅದೇ ಸಂದರ್ಭದಲ್ಲಿ ಅನ್ಯಾಯವಾದ ಘಟನೆಗಳು ಜರುಗಿದಾಗ ಹಿರಿಯ ಕಿರಿಯರೆನ್ನದೆ ಎಲ್ಲರನ್ನೂ ನಿಷ್ಠೂರವಾಗಿ ಪ್ರಶ್ನಿಸುವ ಗುಣವನ್ನು ಕೂಡ ಹೊಂದಿದ್ದಳು. ದ್ರೌಪದಿಗೆ ಪಾಂಡವರಿಂದ ಜನಿಸಿದ 5 ಪುತ್ರರ ಹೆಸರುಗಳನ್ನ ಹೇಳ್ತೀರಾ? ಪ್ರತಿವಿಂಧ್ಯ, ಸುತಸೇನ, ಶ್ರುತಕರ್ಮ, ಶತಾನಿಕ, ಶ್ರುತಸೇನ ಎಂದು. ಕೇಳುವುದಕ್ಕೆ ಇನ್ನೂ 10 ಪ್ರಶ್ನೆಗಳಿವೆ. ದ್ರೌಪದಿಯ ಜೀವನ ಇಂದಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ತೆರೆದ ಕನ್ನಡಿಯಂತೆ. ಅವಳ 100 ಗುಣಗಳಲ್ಲಿ ಅಲ್ಪ ಸ್ವಲ್ಪವನ್ನಾದರೂ ನಾವು ಪಾಲಿಸಿದರೆ ನಮ್ಮ ಕುಟುಂಬದ ಜೀವನವೂ ಕೂಡ ಸುಂದರವಾಗುತ್ತೆ ಅಲ್ವಾ? ಆದ್ರೆ ಸಮಯದ ಅಭಾವದಿಂದ ಇಂದಿನ ಸಂದರ್ಶನವನ್ನ ಪೂರ್ಣಗೊಳಿಸೋಣ. ಇದುವರೆಗೂ ನಮ್ಮ ಕೇಳುಗರೊಂದಿಗೆ ಮಹಾಸಾಧ್ವಿ ದ್ರೌಪದಿಯ ಬಗ್ಗೆ ತಿಳಿಸಿಕೊಟ್ಟ ನಿಮಗೆ ಹಾಗೂ ನಮ್ಮ ಎಲ್ಲ ಕೇಳುಗ ಬಂಧುಗಳಿಗೆ ವಂದನೆಗಳು. ಅಂತಿಮವಾಗಿ ಹೇಳುವುದಾದರೆ, ಮಾವನಾದ ಧೃತರಾಷ್ಟ್ರನು ಸಂಜಯನೊಂದಿಗೆ ದ್ರೌಪದಿಯನ್ನು ಈ ರೀತಿಯಾಗಿ ವರ್ಣಿಸಿದ್ದಾನೆ. ಅಯೋನಿಜಾಂ ರೂಪಮತಿಂ ಕುಲೇ ಜಾತ ವಿಭಾವಸೋಹೋ ಕೋನು ತಾಂ ಸರ್ವಧರ್ಮಗ್ನಂ ಪರಿಭೂಯಂ ಯಶಸ್ವಿನೀಂ ಎಂದು. ಅಂದರೆ ಎಲ್ಲರಿಂದಲೂ ಪ್ರೀತಿ, ವಿಶ್ವಾಸ, ಗೌರವಕ್ಕೆ ಪಾತ್ರರಾದವಳು ದ್ರೌಪದಿ. ಪತಿವ್ರತೆಯನ್ನು ನೋಯಿಸಿದರೆ ಆ ನಾರಿಯ ನಿಟ್ಟಿಸಿರು ಯಾರನ್ನೂ ನಾಶ ಮಾಡದೇ ಬಿಡದು ಎಂದು ಕೂಡ. ಹಾಗಾಗಿ ಇವಳನ್ನು ಕೆಣಕಲು ಬಂದ ದುರ್ಯೋಧನ, ದುಶ್ಯಾಸನ, ಕರ್ಣ, ಜಯದ್ರಥ, ಕೀಚಕರಿಗೆ ತಕ್ಕ ಶಾಸ್ತಿಯಾಯಿತು. ದ್ರೌಪದಿಗೆ ಶಿಕ್ಷೆ ನೀಡಬೇಕು ಎಂಬ ಆಗ್ರಹದೊಂದಿಗೆ ಕ್ಷಮಾಗುಣವೂ ಕೂಡ ಇತ್ತು ಎಂಬುದಕ್ಕೆ ಹಲವು ಸಾಕ್ಷಿಗಳಿವೆ. ಇಂತಹ ಮಹಾಸಾಧ್ವಿಯನ್ನು ಕೆಣಕುವ ಮೂಲಕ ಕೌರವರು ತಮ್ಮ ಸರ್ವನಾಶಕ್ಕೆ ತಾವೇ ಕಾರಣೀಭೂತರಾದರು. ಇಂತಹ ಸ್ತ್ರೀರತ್ನವನ್ನು ಪರಿಚಯಿಸಲು ನಮಗೆ ಅವಕಾಶ ದೊರಕಿತು. ಈ ಸಂದರ್ಶನ ನಡೆಸಿದ ನಿಮಗೂ ಹಾಗೂ ನಮ್ಮ ಎಲ್ಲ ಕೇಳುಗರಿಗೂ ಅನಂತಾನಂತ ವಂದನೆಗಳು. ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗಿಲ್ಲಿ ಅಲ್ಲ ನೀನೋಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30